ಕಾಲ್ತುಳಿತ ಪ್ರಕರಣ, ರಾಜ್ಯ ನಾಯಕರಿಗೆ ಹೈಕಮಾಂಡ್ ಫುಲ್ ಕ್ಲಾಸ್. ಸಿಎಂ ಕನಸು ಕಾಣ್ತಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬಿಗ್ ಶಾಕ್ ಒಂದನ್ನ ನೀಡಿದೆ. ಸಿಎಂ ಸಿದ್ದು ಡಿಕೆ ಶಿವಕುಮಾರ್ ಅವರ ರಾಜೀನಾಮೆಗೆ ಮುಹೂರ್ತ ಫಿಕ್ಸ್ ಆಯ್ತಾ? ರಾಜ್ಯ ಕಾಂಗ್ರೆಸ್ ನಾಯಕರ ಪೇಚಾಟ ಕಂಡು ಎಚ್ಡಿಕೆ ಮತ್ತು ವಿಜೇಂದ್ರ ರಣ ಕೇಕೆ ಹಾಕ್ತಿದ್ದಾರೆ. ಸಿಎಂ ಚೇಂಜ್ ಆದ್ರೆ ಸರ್ಕಾರ ಪತನ, ಯತ್ನಾಳ್ ಭವಿಷ್ಯ ನಿಜವಾಗುತ್ತಾ? ಪ್ರತಿಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ನೇರವಾಗಿ ಮ್ಯಾಟರ್ಗೆ ಬರೋಣ. ಸ್ನೇಹಿತರೆ, ಇರ್ಲಾರ್ದವರು ಇರುವೆ ಬಿಟ್ಕೊಂಡ್ರು ಅನ್ನೋದು ಇದಕ್ಕೆ ನೋಡಿ. ಇವತ್ತು ಬೆಳಗ್ಗೆ ಏನ್ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಬುಲಾವ್ ಕೊಟ್ಟಿರುವಂತದ್ದು, ರಾಜ್ಯದ ಎಲ್ಲಾ ನಾಯಕರುಗಳು ಇದೀಗ ದೆಹಲಿನಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು. ಏನ್ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರುವಂತದ್ದು ಕಾಂಗ್ರೆಸ್ನ ರಾಜ್ಯ ನಾಯಕರಿಗೆ. ಒಂದ್ ರೀತಿಯ ಇದು ಅಗ್ನಿ ಪರೀಕ್ಷೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ರಾಜ್ಯ ನಾಯಕರು ಹೈಕಮಾಂಡ್ ಕರೆದ ತಕ್ಷಣ ಅನ್ಕೊಂಡ್ರು ಹೇಗಿದ್ರು ಕಾಲ್ತುಳಿತ ಪ್ರಕರಣಕ್ಕೆ ಇವರು ಕರಿತಾ ಇರುವಂತದ್ದು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಬೂಬನ್ನ ಹೈಕಮಾಂಡ್ ಮುಂದೆ ಒಂದಷ್ಟು ವರದಿಗಳನ್ನ ನೀಡಿ ಕೈ ತೊಳ್ಕೊಂಡು ಬಂದ್ಬಿಡೋಣ ಅಲ್ಲಿಂದ ಅಂತ ಹೇಳಿ ರಾಜ್ಯ ನಾಯಕರು ಇವತ್ತು ಬೆಳಗ್ಗೆ ಏನು ಹೋಗ್ತಾರೆ. ಆದ್ರೆ ಅಲ್ಲಿ ನಡೆದಿರುವಂತಹ ಘಟನೆಗಳೇ ಬೇರೆ. ಇವತ್ತು ಹೈಕಮಾಂಡ್ ಏನು ಕಾಂಗ್ರೆಸ್ನ ಹೈಕಮಾಂಡ್ ಈ ರಾಜ್ಯ ನಾಯಕರಿಗೆ ಒಂದು ದೊಡ್ಡ ಶಾಕ್ ಒಂದನ್ನ ನೀಡಿರುವಂತದ್ದು. ಹೇಗಿದ್ರು ಸಿಎಂ ಸಿದ್ದರಾಮಯ್ಯನವರು 25 ಲಕ್ಷ ಪರಿಹಾರ ಧನವನ್ನ ಮೃತರ ಕುಟುಂಬಕ್ಕೆ ಪರಿಹಾರ ಕಾಲ್ತುಳಿತ ಪ್ರಕರಣದಲ್ಲಿ ಏನು ಮೃತರಾದ್ರಲ್ಲ ಆ ಒಂದು ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಧನವನ್ನ ನೀಡಿ ಈಗಾಗಲೇ ಕೈ ತೊಳ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕ್ಯಾಮೆರಾ ಮುಂದೆ ಬಂದು ಕಣ್ಣೀರು ಸುರಿಸಿದ್ದು ಆಗಿದೆ. ಈ ಎಲ್ಲ ವರದಿಗಳನ್ನ ಹೈಕಮಾಂಡ್ ಮುಂದೆ ಇಟ್ಟು ಕೈ ತೊಳ್ಕೊಂಡು ನಾವು ಅಲ್ಲಿಂದ ನಿರಾಳವಾಗಿ ಬಂದ್ಬಿಡೋಣ ಅಂತೇಳಿ ರಾಜ್ಯ ನಾಯಕರು ಇವತ್ತು ಬೆಳಗ್ಗೆ ಏನ್ ಹೈಕಮಾಂಡ್ ಮುಂದೆ ನಿಂತ್ಕೊಂಡ್ರು. ಆದ್ರೆ ಈ ಎಲ್ಲಾ ರಾಜ್ಯ ನಾಯಕರಿಗೆ ಒಂದ್ ರೀತಿ ಹೈಕಮಾಂಡ್ ದೊಡ್ಡ ಶಾಕ್ ಒಂದನ್ನು ನೀಡಿರುವಂತದ್ದು. ಏನ್ರಿ ಅಂತಹ ದೊಡ್ಡ ಶಾಕ್ ಅಂತ ನೀವು ಕೇಳ್ತೀರಾ? ನಿಜಕ್ಕೂ ಇದು ಏನು ವಿರೋಧ ಪಕ್ಷದವರಾದಂತ HD ಕುಮಾರಸ್ವಾಮಿ ಅವರಾಗಿರ್ಬೋದು, ವಿಜಯೇಂದ್ರ ಅವರಿಗಾಗಿರ್ಬೋದು, ಅಥವಾ ಅಶೋಕ್ ಅವರಿಗಾಗಿರ್ಬೋದು, ಅಮೃತ ಕುಡಿದಷ್ಟು ಆನಂದವಾಗುವಂತಹ ಒಂದು ಹೈಕಮಾಂಡ್ ರಾಜ್ಯ ನಾಯಕರಿಗೆ ನೀಡಿರುವಂತಹ ಆಘಾತ ಇದಾಗಿದೆ. ನೀವು ನಂಬಲಿಕ್ಕಿಲ್ಲ. ಸಿಎಂ DCM ಬದಲಾವಣೆ ಆಗುವಂತಹ ಲಕ್ಷಣಗಳು ದಟ್ಟವಾಗಿರುವಂತದ್ದು. ನಿಜಕ್ಕೂ ಇದು ಶಾಕಿಂಗ್ ನ್ಯೂಸ್. ಸಿಎಂ ಕನಸು ಕಾಣ್ತಾ ಇದ್ದಂತ ಡಿಕೆ ಶಿವಕುಮಾರ್ ಅವರಂತೂ ಇದೊಂದು ರೀತಿ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಸಿಎಂ ಕನಸು ಆ ಕಡೆ ಇರಲಿ, DCM ಸ್ಥಾನ ಉಳಿಯುತ್ತಾ ಇಲ್ವಾ ಎನ್ನುವಂತಹ ಪರಿಸ್ಥಿತಿ ಇದೀಗ ಎದುರಾಗಿರುವಂತದ್ದು. ನೋಡಿ, ಒಂದು ಸಣ್ಣ ಆಸೆ, ಆ ಸೆಲೆಬ್ರೇಷನ್ ಶೋ, ಒಂದು ಸಣ್ಣ ಸೆಲ್ಫಿಗೋಸ್ಕರ ಇಡೀ ಸರ್ಕಾರ ಎಂತಹ ಸಂಕಷ್ಟ ಸ್ಥಿತಿಗೆ ಬಂದು ನಿಂತ್ಕೊಂಡಿದೆ ಅಂದ್ರೆ ನೀವು ನಂಬಲಿಕ್ಕಿಲ್ಲ. ಸಿಎಂ DCM ಅವರೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕಾಗಿರುವಂತಹ ಒಂದು ಸ್ಥಿತಿ ಬಂದಿದೆ. ಈ ಎಲ್ಲ ಪೇಚಾಟ, ಈ ಎಲ್ಲ ಪರಿಸ್ಥಿತಿಗಳನ್ನ ಕಂಡು ಸ್ವತಃ ರಣಕೇಕೆ ಆಗ್ತಾ ಇರುವಂತದ್ದು ಇಲ್ಲಿ ಬೆಂಗಳೂರಿನಲ್ಲಿ ಕುತ್ಕೊಂಡು ಇದೇ ಬಿಜೆಪಿ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರಾಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ಏನು HD ಕುಮಾರಸ್ವಾಮಿ ಅವರಾಗಿರ್ಬೋದು, ರಣಕೇಕೆ ಆಗ್ತಿದ್ದಾರೆ. ಅವರ ಆಸೆ ಕೂಡ ಇದೇ ಇದ್ದಿದ್ದು. ಇನ್ನೊಂದು ರೀತಿ ಇದು ವಿರೋಧ ಪಕ್ಷದವರ ಒಂದು ರಣಕೇಕೆ ಅಂತ ಹೇಳಿದ್ರೆ ಒಂದು ಈಗ ವಿರೋಧ ಪಕ್ಷದವರ ಕತೆ ಇದಾದ್ರೆ, ಇನ್ನು ಸ್ವಪಕ್ಷದಲ್ಲಿ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಅಥವಾ ರಾಜಣ್ಣ ಅವರ ಟೀಮ್ ಆಗಿರ್ಬೋದು, ಈ ಹಿಂದೆ ರಾಜ್ಯ ಏನು ಸಿಎಂ ಬದಲಾವಣೆ ಕುರಿತು ಸಾಕಷ್ಟು DK ಶಿವಕುಮಾರ್ ಆಗಿರ್ಬೋದು ಅಥವಾ ಸಿಎಂ ಆಗಿರ್ಬೋದು, ಸಿಎಂ ಕುರ್ಚಿ ಬಗ್ಗೆ ಸಾಕಷ್ಟು ಈ ಒಂದು ಟೀಮ್ ಕಣ್ಣಿಟ್ಟಿತ್ತು. ಸಿಎಂ ಕುರ್ಚಿಗೋಸ್ಕರ ಸಾಕಷ್ಟು ಪಟ್ಟಿಡಿದಿತ್ತು. ಇದೀಗ ಬಯಸದೆ ಬಂದ ಭಾಗ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ 11 ಜನರ ಕಾಲ್ತುಳಿತ ಪ್ರಕರಣ ಇದಿಲ್ಲ, ಇಡೀ ದೇಶದಲ್ಲಿ ತಲೆ ತಗ್ಗಿಸುವಂತ ಕಾಂಗ್ರೆಸ್ನ ವರ್ಚಸ್ಸು ಕುಗ್ಗುವಂತಹ ಪ್ರಕರಣ ಇದಾಗಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ವರದಿ ತಗೊಂಡು ಸುಮ್ನಾಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದಂತ ರಾಜ್ಯ ನಾಯಕರಿಗೆ ಇದೀಗ ಬಿಗ್ ಶಾಕ್ ಒಂದನ್ನು ನೀಡಿರುವಂತದ್ದು. ಸಿಎಂ DCM ಸ್ಥಾನ ಕಳ್ಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅದ್ರ ಜೊತೆಯಲ್ಲಿ ಸಚಿವ ಸಂಪುಟದ ಒಂದು ವಿಸ್ತರಣೆ ಕೂಡ ಇದೀಗ ಸರ್ಜರಿ ಕೂಡ ಆಗುವಂತಹ ಲಕ್ಷಣಗಳು ಗೋಚರ ಆಗಿರುವಂತದ್ದು. RV ದೇಶಪಾಂಡೆ ಅವರಾಗಿರ್ಬೋದು ಅಥವಾ BK ಹರಿಪ್ರಸಾದ್ ಅವರಾಗಿರ್ಬೋದು, ಈ ರೀತಿಯ ಹಿರಿಯ ನಾಯಕರುಗಳಿಗೆ ಅಲ್ಲಿ ಮಣೆ ಹಾಕುವಂತಹ ಲಕ್ಷಣಗಳು ಇದೀಗ ದಟ್ಟವಾಗಿ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ ನ ಒಂದು ನಿಲುವು ಏನಂದ್ರೆ ಈ 11 ಜನ
ಜನರ ಕಾಲ್ತುಳಿತ ಪ್ರಕರಣ ಇದೆಯಲ್ಲ, ಇದು ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಕಾಂಗ್ರೆಸ್ಗೆ ಪೆಟ್ಟು ಅಂತಾನೆ ಹೇಳ್ಬೋದು, ಕಪ್ಪು ಚುಕ್ಕಿ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಈ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಹೈಕಮಾಂಡ್ ಈ ಕಾಂಗ್ರೆಸ್ನ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು, ದೊಡ್ಡ ಮೇಜರ್ ಸರ್ಜರಿಗೆ ಕೈ ಹಾಕಿರುವಂತದ್ದು. ಸಾಕಷ್ಟು ಸಚಿವರಿಗೆ ಕೋಕ್ ನೀಡಿ ಒಂದಷ್ಟು ಉತ್ಸಾಹಿ ಸಚಿವರನ್ನ ಈ ಒಂದು ಸ್ಥಾನಗಳಿಗೆ ಕೂರಿಸುವಂತ ಲಕ್ಷಣಗಳು ದಟ್ಟವಾಗಿದೆ. ಅದ್ರ ಜೊತೆಯಲ್ಲಿ ಸಿಎಂ ಡಿಸಿಎಂ ತಮ್ಮ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಎಲ್ಲಾ ಲಕ್ಷಣಗಳು ಇದೀಗ ಗೋಚರವಾಗ್ತಿರುವಂತದ್ದು. ಇದ್ರ ಜೊತೆಯಲ್ಲಿ ಬಹಳ ಆಶ್ಚರ್ಯಕರ ಸಂಗತಿ ಏನಂದ್ರೆ, ಈ ಹಿಂದೆನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಭವಿಷ್ಯ ನುಡಿದಿದ್ರು ಸಿಎಂ ಸಿದ್ದರಾಮಯ್ಯನವರ ಮುಂದೆನೆ, ಇಲ್ಲಿ ಅಸೆಂಬ್ಲಿನಲ್ಲೇ ಈ ಒಂದು ಭವಿಷ್ಯವನ್ನ ನುಡಿದಿದ್ರು. ಎಲ್ಲೋ ಒಂದು ಕಡೆ ಆ ಭವಿಷ್ಯ ಇದೀಗ ನಿಜವಾಗುವ ಕಾಲ ಸನ್ನಿಹಿತವಾಗ್ತಾ ಇದೆಯಾ ಎನ್ನುವಂತ ಅನುಮಾನ ಮೂಡ್ತಿದೆ. ಸಿಎಂ ಸಿದ್ದರಾಮಯ್ಯನವರು ಹಾಗೇನಾದ್ರೂ ಸಿಎಂ ಸಿದ್ದರಾಮಯ್ಯನವರು ಅಲ್ಲದೆ ಬೇರೆ ಯಾರಾದ್ರೂ ಈ ಒಂದು ಕುರ್ಚಿನಲ್ಲಿ ಸಿಎಂ ಸ್ಥಾನದಲ್ಲಿ ಅಲಂಕರಿಸಿದ್ದೆ ಆದಲ್ಲಿ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ಯತ್ನಾಳ್ ಅವರು ಅವತ್ತೇ ಭವಿಷ್ಯ ನುಡಿದಿದ್ರು. ಹಾಗೊಮ್ಮೆ ಏನಾದ್ರೂ ವಿರೋಧ ಪಕ್ಷದವರ ಆಸೆ ನೆರವೇರಿ ಬಿಟ್ರೆ, ಸ್ವಪಕ್ಷದಲ್ಲೇ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ರಾಜಣ್ಣ ಅವರ ಆದಿಯಾಗಿ ಇವರೆಲ್ಲರ ಆಸೆ ನೆರವೇರಿ ಸಿಎಂ ಸ್ಥಾನ ಏನಾದ್ರೂ ಬದಲಾಗ್ಬಿಟ್ರೆ ನಿಜಕ್ಕೂ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತಾ ಹೇಳಲಿಕ್ಕೆ ಬರೋದಿಲ್ಲ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.